ನಮಸ್ಕಾರ. ನಾನಿವತ್ತಿರೋದು ಮೈಸೂರು ನಿಂಗಾಬುದ್ದಿ ಪಾಳ್ಯ, ಶ್ರೀರಾಮ್ಪುರ 3ನೇ ಹಂತ. ಆದ ನಂತರ ಇರುವಂತಹ ನಿಂಗಾಬುದ್ದಿ ಪಾಳ್ಯ ಸರ್ವೆ ನಂಬರ್ಗೆ ಸೇರಿದಂಥ ಕಾರ್ಲೆ ಹೆಬಿಟೈಟ್ ಅಂತ ಇದು ಈ ಸೈಟ್. ಇದು ಏನು ಕಾಂಪೌಂಡ್ ಹಾಕಿದ್ದಾರೆ, ಇದೇ ಸೈಟು 3050 ಸೌತ್ ಫೇಸಿಂಗ್ ಸೈಟ್. ಇದು ಸೇಲ್ಗಿರುವಂಥದ್ದು. ಮೈಸೂರು ಶ್ರೀರಾಮ್ಪುರ ಮೈಸೂರು ಮಧ್ಯಭಾಗದಿಂದ ನಾನು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡ್ಕೊಂಡು ತಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿಂದ ಅಬೌಟ್ ಈ ಲೊಕೇಶನ್ನು ಒಂದು 8 ಕಿಲೋಮೀಟ್ರಲ್ಲಿರುವಂಥದ್ದು. 7 ಕಿಲೋಮೀಟರ್ಸ್ ಮೈಸೂರು ಸಿಟಿ ಸೆಂಟರ್ ಪ್ಯಾಲೇಸಿಂದ. ಕಾರ್ಲೆ ಹೆಬಿಟೇಟ್ ಅನ್ನೋದು ಅಬೌಟ್ ಅರೌಂಡ್ 8ರಿಂದ 10 ವರ್ಷ ಹಳೆಯ ಲೇಔಟು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರೋದು. ಇದು ಕಾಂಪೌಂಡೆಡ್ ಪ್ರಾಪರ್ಟಿ. ಫುಲ್ಲಲ್ಲ, ನಾನು ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ 2 ಥರದ ಕಾಂಪೌಂಡ್ ಇದೆ. ಒಂದು ಸಿಮೆಂಟ್ ಕಾಂಪೌಂಡು, ಒಂದು ಬ್ರಿಕ್ ಕಾಂಪೌಂಡು. ಈ ಬ್ರಿಕ್ ಕಾಂಪೌಂಡಿಂದ ಅಬೌಟ್ 30 ಫೀಟ್ ಇಲ್ಲಿಯ ತನಕ ಇವಾಗ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ತನಕ ಇಲ್ಲೊಂದು ಗ್ಯಾಪ್ ಇದೆ ನೋಡಿ. ಈ ಗ್ಯಾಪ್ ತನಕ 30 ಅಡಿ, ಹಿಂಭಾಗಕ್ಕೆ 50 ಅಡಿ, 30-50. ಇದು ಸೌತ್ ಫೇಸಿಂಗು. ಇದ್ರ ಮುಂಭಾಗದಲ್ಲಿರುವಂಥದ್ದು 40 ಫೀಟ್ ರೋಡ್ ಇದೆ ನೋಡಿ. ಇವಾಗ ಈ ವೆಹಿಕಲ್ ಏನು ಮೂವ್ಮೆಂಟ್ ಆಗ್ತಾಯಿದೆ, ಇದರ ಆಪೋಸಿಟ್ ಡೈರೆಕ್ಷನ್ ಹೋದರೆ ಇಲ್ಲಿಂದ 2.5 ಕಿಲೋಮೀಟ್ರಲ್ಲಿ ವಿವೇಕಾನಂದ ನಗರ ಸರ್ಕಲ್, ಮೈಸೂರಿನ ಹೆಸರಾಂತ ಲ್ಯಾಂಡ್ ಮಾರ್ಕ್ ಅದು ವಿವೇಕಾನಂದ ನಗರ ಸರ್ಕಲ್ಲು. ನೀವು ನೋಡ್ತಾ ಇರುವಂಥ ನಿಂಗಾಬುದ್ದಿ ಪಾಳ್ಯ ಅಂತ ಈ ಲೊಕೇಶನ್ನಿನ ಹೆಸರು. ಈಗಾಗಲೇ ಭಾಳಷ್ಟು ಮನೆಗಳಿರುವಂತಹ ಏರಿಯಾ ಇದು. ನಿಮಗೆ ಮನೆಗಳಿದೆಯಾ ಸುತ್ತಮುತ್ತ, ಮೇನ್ ರೋಡ್ ಹೇಗಿದೆ ಅಂತ ಕೇಳ್ತೀರಿ. ಅದಕ್ಕೆ ನೋಡಿ ಕ್ಲಿಯರಾಗಿ ನಿಮಗೆ ಗೊತ್ತಾಗಲಿ ಅಂತ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಭಾಳಷ್ಟು ಮನೆಗಳು ಇರುವಂತಹ ಏರಿಯಾ. ಈ ರೋಡು ಇವಾಗ ನಾನೇನು ನೋಡ್ತಾ ಇದ್ದೀನಿ, ದಿಸ್ ವಿಲ್ ಗೋ, ಈ ರೋಡು ವಿಲ್ ಲೀಡ್ ಟು RT ನಗರ ರಿಂಗ್ ರೋಡು. ಇಲ್ಲಿಂದ ರಿಂಗ್ ರೋಡು ಹಾರ್ಡ್ಲಿ ಅಬೌಟ್ 500 ಮೀಟರ್ಸ್, 500 ಮೀಟ್ರಿಗೂ ಕಮ್ಮಿ ಇಲ್ಲಿಂದ, ಈ ಜಾಗದಿಂದ RT ನಗರ ನೋಡಿ. ಈ ಜಾಗದಿಂದ RT ನಗರ ಇದು ಸೈಟು. ಹೀಗೆ ಹೋದಲ್ಲಿ ನಾವು ವಿವೇಕಾನಂದ ನಗರ ಸರ್ಕಲ್ಲು ಅಥವಾ ಶ್ರೀರಾಮ್ಪುರ ಬೆಮ್ಮೆಲ್ ಆರ್ಚ್ ಅಂತ ಕರೀತಾರೆ. 3ನೇ ಹಂತ ಶ್ರೀರಾಮ್ಪುರ 3ನೇ ಹಂತಕ್ಕೆ ಹೋಗಿ ಸೇರ್ತೀವಿ. 3050 ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಎಲ್ಲ ತರಹದ ಮಾನ್ಯತೆಗಳನ್ನ ಪಡೆದಿರುವಂತಹ ಸೈಟು. ಕಾವೇರಿ ನೀರಿನ ವ್ಯವಸ್ಥೆ, ಕಬಿನಿ ವಾಟರ್ ಸಪ್ಲೈ ಇರುವಂತಹ ಏರಿಯಾ. 3050 ಸೌತ್ ಫೇಸಿಂಗ್ ಸೈಟ್. ಇದ್ರ ಬಗ್ಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ಮೋರ್ ಡೀಟೇಲ್ಸ್. ಥ್ಯಾಂಕ್ ಯು.